ನಮಸ್ಕಾರ, ಶ್ರೀಕಾಂತ್ ಮಾತೃಬಾಯಿಲಿ ಶ್ರೀಕವಿ ವೇಸ್ನ CEO ಆ್ಯಂಡ್ ಫೌಂಡರ್, ಆಥರ್ ಆಫ್ ಅಮೆಝಾನ್ ಬೆಸ್ಟೆಲಿಂಗ್ ಬುಕ್ ಡೋಂಟ್ ರಿಟೈರ್ ರಿಚ್. 2025 ಬಜೆಟ್ ಆದಮೇಲೆ ತುಂಬ ಏರಿಳಿತ ಇದೆ. ಸೊ ಅಸೆಟ್ಸ್ ಇರಲಿ, ಈಕ್ವಿಟಿಲಿ, ಗೋಲ್ಡ್ ಇರಲಿ, ತುಂಬ ಏರೋಪೇರಿದೆ. ಸೊ ಈ ಥರ ಎಲ್ಲಿ ಹೂಡಿಕೆ ಮಾಡುವಾಗ, ಎಲ್ಲಿ ಇನ್ವೆಸ್ಟ್ ಮಾಡಬೇಕು? ಈ ಯಕ್ಷ ಪ್ರಶ್ನೆಗೆ ಒಂದು ಸಿಂಪಲ್ ಆನ್ಸರ್ ಯಾವುದಾದರೆ ICICI ಅಸೆಟ್ ಅಲೋಕೇಟರ್ ಫಂಡ್. ಈ ಫಂಡ್ ಏನು ಮಾಡುತ್ತೆ? ನಿಮ್ಮ ರಿಸ್ಕ್ನ ಡೈವರ್ಸಿಫೈ ಮಾಡುತ್ತೆ. ಹೆಂಗೆ ಡೈವರ್ಸಿಫೈ ಮಾಡುತ್ತೆ? ನಿಮ್ಮ ದುಡ್ಡನ್ನ ಈಕ್ವಿಟಿಗೂ ಆಗುತ್ತೆ, ಗೋಲ್ಡ್ಗೂ ಆಗುತ್ತೆ, ಡೆಟ್ಗೂ ಆಗುತ್ತೆ. ಸೊ ಆ ಥರ ಇದ್ದಾಗ ಏನಾಗುತ್ತೆ, ನಿಮ್ಮ ರಿಸ್ಕು ಡೈವರ್ಸಿಫೈ ಆಯಿತು. ಎರಡನೇದು, ತುಂಬ ಅಸೆಟ್ಗಳು ಒಂದೊಂದ್ಸಲಿ ಜಾಸ್ತಿ ಆಗಿ ಒಂದೊಂದ್ಸಲಿ ಕಮ್ಮಿ ಆಗುತ್ತೆ. ಸೊ ಗೋಲ್ಡ್ ಜಾಸ್ತಿ ಆದರೆ ನಾರ್ಮಲಿ ಈಕ್ವಿಟಿ ಕಮ್ಮಿ ಆಗುತ್ತೆ, ಈಕ್ವಿಟಿ ಜಾಸ್ತಿ ಅಂದರೆ ನಾರ್ಮಲಿ ಗೋಲ್ಡ್ ಕಮ್ಮಿ ಆಗುತ್ತೆ. ಈ ಥರ ಇರುವಾಗ ನೀವು ಎಲ್ಲಿ ಹಾಕಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವುದಕ್ಕೆ ಎಷ್ಟಾಗಬೇಕು ಗೊತ್ತಾಗಿಲ್ಲ ಅಂದರೆ ICICI ಅಸೆಟ್ ಅಲೋಕೇಟರ್ ಫಂಡ್ ಬೈ ಡಿಫಾಲ್ಟ್ ಅವರೇ ನೋಡಿಕೊಂಡು ಈಕ್ವಿಟಿ ಜಾಸ್ತಿ ಮಾಡ್ಕೊಂಡಾರೆ, ಗೋಲ್ಡ್ ಕಮ್ಮಿ ಮಾಡ್ಕೊಂಡಾರೆ. ಸೊ ನಿಮಗೆ ಎಕಾನಮಿ ಪ್ಲೇ ಮತ್ತು ಅಸೆಟ್ ಅಲೋಕೇಶನ್ ಪ್ಲೇ ಬೈ ಡಿಫಾಲ್ಟ್ ಕೊಡುತ್ತವರು. ಪ್ಲಸ್ ಇದನ್ನೆಲ್ಲ ಯಾರು ಮ್ಯಾನೇಜ್ ಮಾಡೋದು? ಪ್ರೊಫೆಷನಲ್ ಫಂಡ್ ಮ್ಯಾನೇಜರ್ಸ್, ತುಂಬ ನಿಪುಣರು, ತಜ್ಞರಾಗಿರೋಂಥ, ಎಷ್ಟೋ ವರ್ಷಗಳ ಅನುಭವ ಇರುವಂಥವರು ಅವರು ಮ್ಯಾನೇಜ್ ಮಾಡ್ತಾರೆ. ಸೊ ನಿಮ್ಮ ದುಡ್ಡು ಒಳ್ಳೆಯವ್ರ ಕೈನಲ್ಲಿದೆ, ತುಂಬ ರೆಸ್ಪೆಕ್ಟಬಲ್ ಹ್ಯಾಂಡ್ಸಲ್ಲಿದೆ. ಆ್ಯಂಡ್ ನಾವು ನೋಡ್ದಂಗೆ ಈ ಅಸೆಟ್ ಅಲೋಕೇಟರ್ ಫಂಡು ಈಕ್ವಿಟಿ ಥರ ರಿಟರ್ನ್ ಕೊಡುತ್ತೆ ವಿತೌಟ್ ದ ಟೆನ್ಷನ್ ಆಫ್ ಈಕ್ವಿಟಿ. ಸೊ ಈಕ್ವಿಟಿ ಥರ ಟೆನ್ಷನ್ನೂ ಇಲ್ಲ, ಈಕ್ವಿಟಿ ಥರ ರಿಟರ್ನೂ ಇದೆ. ಆ್ಯಂಡ್ ಸೋನೆಕ್ಕೆ ಸೋಗ ಐಸಿಂಗ್ ಒಂದು ಕೇಕ್ ಏನು ಗೊತ್ತಾ? ಟ್ಯಾಕ್ಸೇಷನ್ನು 2 ವರ್ಷ ಆದಮೇಲೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದ್ಬಿಡುತ್ತೆ. ಜಸ್ಟ್ 12.5% ಟ್ಯಾಕ್ಸೇಷನ್ ಆನ್ ಪ್ರಾಫಿಟ್. ಸೊ ICICI ಅಸೆಟ್ ಅಲೋಕೇಟರ್ ಫಂಡ್ ಒನ್ ಆಫ್ ದ ಬೆಸ್ಟ್ ಫಂಡ್ಸು.